ರಾಜ್ಯ ಸರ್ಕಾರದಿಂದ ಜಾತಿ ಸಮೀಕ್ಷೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹಿಂಸೆಯ ಗಣತಿ ಇದು. ಜಾತಿ ಜನಗಣತಿಯಿಂದ ರಾಜ್ಯದ ಜನರಿಗೂ ಹಿಂಸೆಯಾಗ್ತಾ ಇದೆ. ಸಮೀಕ್ಷೆಗೆ ಹೋಗುವ ಶಿಕ್ಷಕರಿಗೂ ಹಿಂಸೆಯಾಗಿದೆ. ಸಮೀಕ್ಷೆಯಿಂದ ಲಿಂಗಾಯತ ಸಮಾಜ ಛಿದ್ರವಾಗಿದೆ. ಸಿಎಂ ಕಾಂತರಾಜ್ ವರದಿ ಯಾಕೆ ಜಾರಿಗೆ ತರ್ತಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಏನಿದೆ ಇದು ಕರ್ನಾಟಕ ರಾಜ್ಯದ ಜನರಿಗೂ ಹಿಂಸೆ. ಸಮೀಕ್ಷೆಗೆ ಹೋಗ್ತಾರಂಥ ಆ ಟೀಚರ್ಸ್ ಇರ್ಬೋದು, ಬೇರೆ ಇರ್ಬೋದು, ಅವ್ರಿಗೂ ಹಿಂಸೆ. ಒಂದು ರೀತಿಯ ಹಿಂಸೆ ಗಣತಿ ಆಗಿದೆ ಇದು. ಯಾವ ಜಾತಿ ಜನಗಣತಿಗೆ ಹೋಗ್ತಾರೋ ಅವ್ರು ಹೇಳ್ತಾರೆ ಎಲ್ಲೆಲ್ಲಿ ಮನೆ ಇದ್ದಾವೆ ಅದು ನಮ್ಗೆ ಗೊತ್ತೇ ಇಲ್ಲ ಸಾರ್ ಅಂತ. ಬೆಳಿಗ್ಗೆಯಿಂದ ಸಂಜೆ ತನಕ ಹುಡುಗರು ಕೂಡ 3, 4, 5 ಮಾಡೋದು ಬಹಳ ಕಷ್ಟ ಆಗಿದೆ, ಏನು ಮಾಡಬೇಕು ಗೊತ್ತಿಲ್ಲ ಅಂತ. ಜನಗಳು ಕೇಳಿದ್ರೆ ಆ ಜನಗಳು ಹೇಳ್ತಾರೆ ಅವ್ರು ಕೇಳ್ತಾ ಇರೋಂಥ ಪ್ರಶ್ನೆಗಳು ಅರ್ಥವೇ ಇಲ್ಲದ ಪ್ರಶ್ನೆಗಳು ಅಷ್ಟು ಕೇಳ್ತಾ ಇದ್ದಾರೆ. ಒಂದು ರೀತಿ ಹಿಂಸೆ. ನಮಗೆ ಬಂದವ್ರನ್ನ ನೀವು ಹೊರಗಡೆ ಹೋಗಿ ನಾವು ಉತ್ತರ ಕೊಡಲ್ಲ ಅಂತ ಅನೇಕರು ಹೇಳ್ತಾ ಇದ್ದಾರೆ, ಮತ್ತು ವಿಧಿ ಇಲ್ಲದೆ ಕೆಲವರು ಕೊಡ್ತಾ ಇದ್ದಾರೆ. ಒಂದು ಹಿಂಸೆ ಗಣತಿ ಆಗಿದೆ ಇದು ಜಾತಿ ಜನಗಣತಿ. ಇದ್ರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಹಠ ತೊಟ್ಟಿದರೆ ಸಂತೋಷ.